ನನ್ನ ಪ್ರೀತಿಯ ಸಹೋದರರೇ, ನಾವು ತಾಜುಲ್ ಉಲಮಾ ಮತ್ತು ಕಮರುಲ್ ಉಲಮಾರ ಅನುಯಾಯಿಗಳು ಒಂದು ಸಣ್ಣ ಮಳೆಗೆ ಯಾವತ್ತೂ ಕೂಡ ನಾವು ಓಡಿ ಹೋಗುವವರಲ್ಲ. ಎಷ್ಟೇ ರೀತಿಯ ಸವಾಲುಗಳು ಜಗತ್ತಲ್ಲಿ ಬಂದರೂ ಕೂಡ ಸವಾಲುಗಳಿಗೆ ಎದೆಜಗ್ಗದ ನಿಂತಹ ಒಂದು ಬೃಹತ್ತಾದ ಮಾದರಿ ಯೋಗ್ಯವಾದಂತಹ ಸಮಾಜ ನಾವು. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಈ ಒಂದು ಕಾರ್ಯಕ್ರಮಕ್ಕೆ ಅನುಗ್ರಹವನ್ನ ಸೂಚಿಸಿ ನಮಗೆ ಒಂದು ಪುಟ್ಟ ಮಳೆ ಬಂದಿರುವಾಗ ಅದನ್ನೊಂದು ಅನುಗ್ರಹವಾಗಿ ಸ್ವೀಕರಿಸಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ. ಇನ್ಶಾ ಅಲ್ಲಾಹ್ ಈ ಮಳೆ ನಾಳೆ ನಮ್ಮ ಕಾರ್ಯಾಚರಣೆಯಲ್ಲಿ ಇದು ಬೃಹತ್ತಾದ ಒಂದು ಸ್ಫೂರ್ತಿಯಾಗಲಿ ಎಂಬುದರಲ್ಲಿ ನನ್ನ ಪ್ರೀತಿಯ ಕಾರ್ಯಕರ್ತರೇ ಯಾವುದೇ ಸಂಶಯ ನಮಗಿಲ್ಲ. ಆದ್ದರಿಂದಲೇ ಪವಿತ್ರವಾದ ಅಹ್ಲು ಸುನ್ನತ್ ವಲ್ ಜಮಾಅತಿನ ಕಾರ್ಯಾಚರಣೆಗಳಿಗೆ ವಿರುದ್ಧವಾದಂತಹ ಶಕ್ತಿಗಳನ್ನು ಯಾರು ಮಾಡಿದರೂ ಕೂಡ ಅದನ್ನು ಸಂಪೂರ್ಣವಾಗಿ ಸೋಲಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಮುಸ್ಲಿಂ ಸಮುದಾಯದಲ್ಲಿರುವಂತಹ ಆಂತರಿಕವಾದ ಭಿನ್ನಾಭಿಪ್ರಾಯಗಳ ಬಗ್ಗೆ ನಾವು ಯಾವತ್ತೂ ಕೂಡ ಮಾತನಾಡುವುದಿಲ್ಲ. ಯಾಕೆಂತ ಹೇಳಿದರೆ ಆಂತರಿಕವಾದ ಭಿನ್ನಾಭಿಪ್ರಾಯಗಳು ಈ ಜಗತ್ತಲ್ಲಿ ಎಲ್ಲಾ ಕಾಲಗಳಲ್ಲೂ ಎಲ್ಲಾ ಸಮಾಜಗಳಲ್ಲೂ ನಿರಂತರವಾಗಿದ್ದದನ್ನು ನಾವು ನೋಡಿದ್ದೇವೆ. ಅದೇ ಸಂದರ್ಭದಲ್ಲಿ ಆಂತರಿಕವಾದಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾದಂತಹ ಅಗತ್ಯವಿದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ ಮತ್ತು ಉಹುದುಗಳಲ್ಲಿ ಕಠಿಣಾಧ್ವಾನ ಮಾಡಿ ಬೆಳೆಸಿದಂತಹ ಈ ಪವಿತ್ರವಾದ ದೀನುಲ್ ಇಸ್ಲಾಂ, ಬದರ್ನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಧ್ಯೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಅನುಯಾಯಿಗಳಲ್ಲಿ ಹಣ ಇರಲಿಲ್ಲ. ಅವರ ಅನುಯಾಯಿಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಶಕ್ತಿ ಇರಲಿಲ್ಲ. ಅವರಿಗೆ ಆರ್ಥಿಕವಾದಂತಹ ಬಲ ಇರಲಿಲ್ಲ. ಅವರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅಲ್ಲಿ ಯಾವುದೇ ರಾಜಕೀಯವಾದಂತಹ ಶಕ್ತಿಗಳಿರಲಿಲ್ಲ. ಅತ್ಯಂತ ಸಣ್ಣ ಒಂದು ಶಕ್ತಿಯನ್ನು ಹಿಡಿದುಕೊಂಡು ಜಗತ್ತಲ್ಲಿ ಅತ್ಯಂತ ಅದ್ವಿತೀಯವಾದಂತಹ ಒಂದು ವಿಕ್ರಮವನ್ನು ಬದರ್ನಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿದ್ರೆ ಅದೇ ಬದರ್ನ ಚರಿತ್ರೆ ಕರಾಯದಲ್ಲಿ ಮರುಳಾವರ್ತನೆ ಆಗ್ತಾ ಇದೆ. ಆದ್ದರಿಂದ ಇದು ನಮಗೆ ಬದರ್ ನೀಡಿದಂತಹ ಸ್ಫೂರ್ತಿಯಾಗಿದೆ. ಇದು ನಮಗೆ ಉಹುದ್ ನೀಡಿದಂತಹ ಸ್ಫೂರ್ತಿಯಾಗಿದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಮಹಾತ್ಮರುಗಳಾದಂತಹ ಸಹಾಬತುಗಳು ಹೋಗಿ, ಓ ಪ್ರವಾದಿಗಳೇ, ನಮ್ಮಲ್ಲಿ ಹಣ ಇಲ್ಲ, ನಮ್ಮಲ್ಲಿ ಜನರಿಲ್ಲ, ನಾವು ಬಹಳ ಹಿಂದುಳಿದ ವರ್ಗವಾಗಿದ್ದೇವೆ, ನಮ್ಮಲ್ಲಿ ಬಹಳ ಅಸಹಾಯಕವಾದಂತಹ ಪರಿಸ್ಥಿತಿ ಇದೆ, ಆದ್ದರಿಂದ ನಮಗಾಗಿ ತಾವು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿಕೊಂಡಾಗ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿರುವಂತಹ ಸಹಾಬತುಲ್ ಕಿರಾಮ್ಗೆ ನೀಡಿದಂತಹ ಉತ್ತರ ಚರಿತ್ರೆಯ ಪುಟಗಳಲ್ಲಿ ಅತ್ಯಂತ ಸ್ಪಷ್ಟವಾದ ಭಾಷೆಯಲ್ಲಿ ದಾಖಲಾಗಿದ್ದಲ್ಲ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಓ ಮನುಷ್ಯರೇ, ನಿಮಗಿಂತ ಹಿಂದಿನವರು ಪವಿತ್ರವಾದ ದೀನುಲ್ ಇಸ್ಲಾಮಿಗಾಗಿ ಸಹಿಸಿದ ಯಾವುದೇ ತ್ಯಾಗಗಳ ಬಗ್ಗೆ ಕೂಡ ನೀವು ಸ್ಪಷ್ಟವಾಗಿ ನಿಮಗೆ ಅರಿವಿರಲಿಕ್ಕಿಲ್ಲ. ನಿಮಗಿಂತ ಮುಂಗಾಮಿಗಳಾದಂತಹ ಜನರ ಮೇಲೆ ಮನುಷ್ಯರು ಅಹ್ಲು ಸುನ್ನತಿ ವಲ್ ಜಮಾಅತಿನ ವಿರೋಧಿಗಳು ಅಥವಾ ಧರ್ಮದ ದ್ರೋಹಿಗಳು ಯಾವ ರೀತಿಯ ಹಿಂಸೆಗಳನ್ನು ಮಾಡಿದರು, ಯಾವ ರೀತಿಯ ಉಪದ್ರವಗಳನ್ನು ಮಾಡಿದರು, ಯಾವ ರೀತಿಯ ಕಷ್ಟಗಳನ್ನು ಅವರಿಗೆ ಕೊಟ್ಟರು, ಆ ರೀತಿ ಯಾವುದೇ ಕಷ್ಟಗಳಿಂದಲೂ ಕೂಡ ಅವರನ್ನು ನಿಜವಾದ ಧರ್ಮದಿಂದ ಕಳುಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬ ಮಾತನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಉದಾಹರಣೆಯನ್ನು ಕೊಟ್ಟು, ನಿಮ್ಮ ಹಿಂದಿನವರು ಅವರನ್ನು ಅವರ ತಲೆಯ ಮಧ್ಯಭಾಗಕ್ಕೆ ಅವರ ತಲೆಯ ಮಧ್ಯಭಾಗಕ್ಕೆ ಖಡ್ಗ ಬಂದಿತ್ತು, ಅವರನ್ನು ಎರಡಾಗಿ ಶೀಳಲಾಯಿತು. ಆ ಸಂದರ್ಭಗಳಲ್ಲೂ ಕೂಡ ಅವರನ್ನು ಅವರ ದೀನಿಂದ ಕದಲಿಸಲಿಕ್ಕೆ ಈ ಕೆಲಸಗಳಿಂದ ಸಾಧ್ಯವಾಗಲಿಲ್ಲ. ಅದೇ ರೀತಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಂದ ಹೇಳಿದರು, ಅವರ ಶರೀರಗಳನ್ನು ಸಂಪೂರ್ಣವಾಗಿ ಹಾನಿ ಮಾಡಿ ಆ ಶರೀರಗಳಿಂದ ಅವರ ಮಾಂಸಗಳನ್ನು ಮತ್ತು ಎಲುಬುಗಳನ್ನು ಬೇರೆ ಮಾಡುವಂತಹ ಅಕ್ರಮಗಳು ಕೂಡ ಅವರಿಗೆ ನೀಡಲಾಯಿತು. ಅಂತಹ ಸಂದರ್ಭಗಳಲ್ಲೂ ಕೂಡ ಅವರನ್ನು ಅವರ ಧರ್ಮದ ನಿಜವಾದ ಹಾದಿಯಿಂದ ಕದಲಿಸಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವಾಗಿಲ್ಲ ಅಂತ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಿದರು. ಅನಂತರ ಪ್ರವಾದಿಗಳು ಆ ಸಹಾಬಿಗಳ ಮುಂದೆ ಒಂದು ಘೋಷಣೆಯನ್ನು ಮಾಡಿದರು, ಇನ್ನಲ್ಲಾಹ ಯತಿಮ್ಮನ್ನ ಹಾದಲ್ ಅಮ್ರ ಹತ್ತಾ ತಸೀರು ರಾಕಿಬು ಮಿನ್ ಸನ್ಆ ಇಲಾ ಹದರ್ಮೌತ್ ಲಾ ಯಖಾಫು ಇಲ್ಲಲ್ಲಾಹ್. ಖಂಡಿತವಾಗಿ ಯಮನ್ನ ಹದರ್ಮೌತಿನಿಂದ ಸನ್ನಾದ ತನಕ ಇರುವಂತಹ ಈ ವಿಶಾಲವಾದ ಪ್ರದೇಶಗಳ ಮಧ್ಯೆ ಓರ್ವ ಯಾತ್ರಿಕ ಯಾವುದೇ ರೀತಿಯ ತೊಂದರೆಗಳಿಗೆ ಒಳಗಾಗದೆ ಅಲ್ಲಾಹನಲ್ಲದೆ ಇನ್ನು ಯಾರನ್ನೂ ಕೂಡ ಹೆದರದೆ ನಿಶ್ಚಿಂತೆಯಿಂದ ನಡೆಯುವಂತಹ ಒಂದು ಮುಸ್ಸಂಜೆ ಅಲ್ಲಾಹು ಖಂಡಿತವಾಗಿ ನೀಡಿದ್ದಾನೆ. ಆ ಸಮಯ ತನಕ ಆ ಸಮಯದಲ್ಲಿ ಅತ್ಯಂತ ಬೇಗವಾಗಿ ಬರಲಿದೆ. ಆದ್ದರಿಂದ ನೀವು ಯಾರೂ ಕೂಡ
ಕದಲುವಂತಹ ಅಗತ್ಯವಿಲ್ಲ ಎಂಬ ಮಾತನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಶೈಖುನಾ ಕಾಂದವರ ಮೇಪಿ ಅಬೂಬಕರ್ ಮುಸ್ಲಿಯಾರ್, ಉಳ್ಳಾಳ್ ಸಯ್ಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ, ನೂರುಲ್ ಎಮ್ಮೆ ಅಬ್ದುಲ್ ಖಾದರ್ ಮುಸ್ಲಿಯಾರ್, ಈ ಮಹಾತ್ಮರುಗಳಾದಂತಹ ಆಲಿಮ್ಗಳು ಅವರು ನಮಗೆ ಸ್ಫೂರ್ತಿಯಾಗಿದ್ದಾರೆ. ವಾರ್ಧಕ್ಯದ ಇಳಿ ವಯಸ್ಸಿನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ವಿಶ್ರಾಂತಿ ಪಡೆಯದೆ ಅವರು ತಮ್ಮ ಜೀವನದ ಒಂದೇ ಒಂದು ನಿಮಿಷವನ್ನೂ ಕೂಡ ಯಾವುದೇ ಐಹಿಕವಾದ ಸುಖ ಭೋಗಗಳಿಗೆ ಬಳಸದೆ 24 ಗಂಟೆಯಲ್ಲಿರುವಂತಹ ಎಲ್ಲಾ ಕ್ಷಣಗಳನ್ನು ಕೂಡ ಪವಿತ್ರವಾದ ದೀನುಲ್ ಇಸ್ಲಾಮಿನ ಸಂರಕ್ಷಣೆಗಾಗಿ ಅವರು ವ್ಯಯಿಸುತ್ತಾ ಇರುವಾಗ ನನ್ನ ಪ್ರೀತಿಯ ಸೊಸಫಿನ ಕಾರ್ಯಕರ್ತರೇ, ನಾವು ಕೂಡ ನಮ್ಮ ಜೀವನದ ಪ್ರತಿಯೊಂದು ಅಮೂಲ್ಯವಾದ ನಿಮಿಷಗಳಲ್ಲೂ ಪವಿತ್ರವಾದ ಸುನ್ನತ್ ಜಮಾಅತನ್ನು ನಾವು ಅದನ್ನು ವಹಿಸುವಾಗ ನಾವು ಜಗತ್ತಿನಲ್ಲಿ ಅದೇ ಸಹಾಬಿಗಳ ಉಜ್ವಲವಾದ ಪರಂಪರೆಯನ್ನ ಅನುಸರಿಸಿಕೊಂಡು ಬಂದಂತಹ ಒಂದು ವಿಭಾಗವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಸಾಕಷ್ಟು ಕಾರ್ಯಕರ್ತರಲ್ಲಿದ್ದಾರೆ. SSF ಎನ್ನುವ ಬೃಹತ್ತಾಯ ಸಂಘಟನೆ 1989ರಿಂದ ಈ ಸಂಘಟನೆ ನಮ್ಮ ನಾಡಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. SSF ನಿಂದ ಈ ನಾಡಿಗಾದಂತಹ ಬದಲ ಬೆಳವಣಿಗೆ ಏನು ಅಂತ ಕೇಳಿದರೆ ಇದು ಅತ್ಯಂತ ಶಿಸ್ತುಬದ್ಧವಾದಂತಹ ಒಂದು ಸಂಘಟನೆಯಾಗಿದೆ. ಇದು ಅತ್ಯಂತ ಶಿಸ್ತುಬದ್ಧವಾದಂತಹ ಮಾದರಿಯೋಗ್ಯವಾದಂತಹ ಸಂಘಟನೆಯಾಗಿದೆ. ಈ ಸಂಘಟನೆ ನೇತೃತ್ವದಲ್ಲಿರುವ ರೌಡಿಗಳಲ್ಲ, ಯಾವುದೇ ಮದ್ಯಪಾನಿಗಳಲ್ಲ, ಈ ಸಮಾಜದಲ್ಲಿ ಯಾವುದೇ ಕ್ರಿಮಿನಲ್ ಕೇಸಿಗಾಗಿ ಜೈಲಿನೊಳಗೆ ಕಂಬೀಣಿಸಿದವರಲ್ಲ. ಈ ಸಂಘಟನೆಯನ್ನು ನೇತೃತ್ವ ಕೊಡುವವರು ಯಾರು? ಒಂದೇ ಒಂದು ಕರಾಹತ್ತನ್ನು ಕೂಡ ಜೀವನದಲ್ಲಿ ಮಾಡದೆ ಅಲ್ಲಾಹನ ಹಬೀಬರ ಸುನ್ನತಿಗಾಗಿ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ಲಕ್ಷಾಂತರ ಮಂದಿ ಆಧ್ಯಾತ್ಮಿಕ ಶಿಷ್ಯಂದಿರನ್ನು ಪಡೆದು ನೂರಾರು ಮಂದಿ ಸಾವಿರಾರು ಮಂದಿ ಆಲಿಮ್ಗಳನ್ನು ಈ ಸಮಾಜಕ್ಕೆ ಸಮರ್ಪಣೆ ಮಾಡಿದ ಸಯ್ಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಈ ಬೃಹತ್ತಾಯ ಸಂಘಟನೆಯ ಸಾರಥಿಗಳಾಗಿದ್ದಾರೆ. ಅದೇ ರೀತಿ ಶೈಖುನಾ ಕಾಂದವರ ಮುಸ್ತಾದರ ಬಗ್ಗೆ ಗೊತ್ತಿದೆ. ಜಗತ್ತಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಯ ತನಕ ರಾತ್ರಿ ಹಗಲೆನ್ನದೆ ವಿಶ್ರಾಂತಿ ರಹಿತವಾಗಿ ಕಾರ್ಯಾಚರಣೆ ಮಾಡುತ್ತಿರುವಂತಹ ಶೈಖುನಾ ಸಯ್ಯದ್ ಕಾಯಿದುನ ಕಾಂದವರ ಮುಸ್ತಾದರವರು ಅವರು ಮಾಡುವ ಕೆಲಸಗಳು ಸಾಧ್ಯ ಇಲ್ಲವಂತಹ ಕೆಲಸಗಳು. ಈ ನಾಡಿನಲ್ಲಿ ಒಂದೇ ಒಂದು ಮದ್ರಸ ಕೂಡ ನಿರ್ಮಾಣ ಮಾಡಲು ಸಾಧ್ಯವಾಗದವರು, ಒಂದೇ ಒಂದು ಮದ್ರಸ ಬಿದ್ದು ಹೋದ ಹೆಂಚನ್ನು ಕೂಡ 5 ರೂಪಾಯಿ ಕೊಟ್ಟು ಸರಿಪಡಿಸಲು ಸಾಧ್ಯವಾಗದವರು ಕಾಂದವರ ಮುಸ್ತಾದ ಏನು ಮಾಡಿದ್ದಾರೆ ಅಂತ ಕೇಳುವ ಒಂದು ವಿಪರ್ಯಾಸವನ್ನು ನಾವು ನೋಡ್ತಾ ಇದ್ದೇವೆ. ನಾನು ಹೇಳ್ತಾ ಇದ್ದೇನೆ, ಕಾಂದವರ ಮುಸ್ತಾದ ಮಾಡಿದ್ದು ಏನು ಅಂತ ಕೇಳುವವರಿಗೆ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಕೊಟ್ಟು ಅಲ್ಲಿರುವ ಬಡವರ ಏಳಿಗೆಗಾಗಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟು ಅವರಿಗೆ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಕೊಟ್ಟು ಅವರಿಗೆ ಉರ್ದು ಮಾಧ್ಯಮ ಶಾಲೆಗಳನ್ನು ಕೊಟ್ಟು ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನರು ವಾಸ ಮಾಡುವ ಪಶ್ಚಿಮ ಬಂಗಾಳ ಮುರ್ಷಿದಾಬಾದ್ ಸಮೇತ ಇರುವ ಪಶ್ಚಿಮ ಬಂಗಾಳ ವಿವಿಧ ಕಡೆಗಳಲ್ಲಿ ಧಾರ್ಮಿಕ ಮತ್ತು ಶೈಕ್ಷಣಿಕವಾದ ಅಭಿವೃದ್ಧಿಗೆ ಕಾಂದವರ ಮುಸ್ತಾದು ಒಂದು ದಿನದಲ್ಲಿ ಮಾಡಿದ ಸೇವೆಯನ್ನು ಉಳಿದ ಯಾರಿಗಾದರೂ ಕೂಡ ತಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು 20,000 ಮಂದಿ ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ನಲ್ಲಿ ಕಲಿಯುವಂತಹ ಅತ್ಯಂತ ಬೃಹತ್ತಾದ ಒಂದು ವಿದ್ಯಾಭ್ಯಾಸ ಸಂಸ್ಥೆಯನ್ನು ಕಟ್ಟಿರುವ ಕಾಂದವರಂ ಹಗಲಿರುಳು ತನ್ನ ಜೀವನದ ಪ್ರತಿಯೊಂದು ಶ್ವಾಸೋಚ್ಛ್ವಾಸವನ್ನು ಕೂಡ ಧರ್ಮದ ನವೋತ್ಥಾನಕ್ಕಾಗಿ ಖರ್ಚು ಮಾಡುತ್ತಾ ಇದ್ದಾರೆ. ಇದನ್ನು ಇವತ್ತು ಜಗತ್ತು ಗುರುತಿಸಿದೆ. ಇದನ್ನು ಯಾರು ಗುರುತಿಸಲು ಹಿಂದೇಟು ಆಗಿದರೂ ಕೂಡ ಜಗತ್ತಿದನ್ನು ಸಂಪೂರ್ಣವಾಗಿ ಗುರುತಿಸಿದೆ. ಆದ್ದರಿಂದಲೇ ಜಗತ್ತವರಿಗೆ ಕಮರುಲ್ ಉಲಮಾ ಎಂಬ ಪದವಿಯನ್ನು ಗೊತ್ತಿದೆ, ಜಗತ್ತವರಿಗೆ ಉಲಮಾಗಳ ಸುಲ್ತಾನ್ ಎಂಬ ಪದವಿಯನ್ನು ಗೊತ್ತಿದೆ. ಲಕ್ಷಾಂತರ ಮಂದಿ ಯತೀಮ್ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟಂತಹ ಈ ನಾಡು ಕಂಡ ಅತ್ಯಂತ ದೊಡ್ಡ ಅಬುಲ್ ಐತಾಮ್ ಕಬೀರ್, ಜಗತ್ತಿನ ಅತ್ಯಂತ ದೊಡ್ಡ ಅಬುಲ್ ಐತಾಮ್ ಆಗಿ ಕಾಂದವರ ಮುಸ್ತಾದ್ ಗುರುತಿಸಲ್ಪಟ್ಟಿದ್ದಾರೆ. ಶೈಕ್ಷಣಿಕ ರಂಗದಲ್ಲೂ, ಸಾಮಾಜಿಕ ರಂಗದಲ್ಲೂ, ವಿದ್ಯಾಭ್ಯಾಸ ರಂಗದಲ್ಲೂ ಈ ಜಗತ್ತಲ್ಲಿ ಯಾರು ಮಾಡುವಂತಹ ವಿಶಿಷ್ಟವಾದ ಸೇವೆಗಳಿಂದ ಮೌಲಾನಾ ಕಾಂದವರ ಮುಸ್ತಾದ್ ಅತ್ಯಂತ ಸಣ್ಣ ಕಾಲಘಟ್ಟದಲ್ಲಿ ಮಾಡಿದ್ದಾರೆ. ಅವರ ಸ್ಫೂರ್ತಿಯಿಂದ ನಡೆಯುವಂತಹ ಒಂದು ಸಂಘಟನೆಯಾಗಿದೆ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್. ನನ್ನ ಪ್ರೀತಿಯ ಕಾರ್ಯಕರ್ತರೇ, SSFನ ಮೆಂಬರ್ಶಿಪ್ ಕ್ಯಾಂಪೈನ್ ಈ ಕಳೆದ ವಾರ ಕೊನೆಗೊಂಡಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ SSFನಲ್ಲಿ ನೂತನವಾಗಿ ಸದಸ್ಯತ್ವವನ್ನು ಪಡೆದಂತಹ 22,500 ಹೊಸ ಕಾರ್ಯಕರ್ತರನ್ನು ನಾವು ಹೊಂದಿದ್ದೇವೆ. ಆ ಕಾರ್ಯಕರ್ತರನ್ನು ನಾವು ಹೇಗೆ ಸೆಲೆಕ್ಟ್ ಮಾಡಿದ್ದೇವೆ? SSFನಲ್ಲಿ ಈ ರೀತಿಯ ಮೆಂಬರ್ಶಿಪ್ ಕೊಡುವಾಗ ನಾವು ಅವರನ್ನು ಸಂಪೂರ್ಣವಾಗಿ ನಿರೀಕ್ಷೆ ಮಾಡುತ್ತೇವೆ. ಅವರು ಯಾವುದೇ ಕಳ್ಳ ಕೇಸುಗಳಲ್ಲಿ ಬಿದ್ದವರಲ್ಲ, ಅವರನ್ನು ದನಗಲ್ಲಾಟ ಮಾಡಿದವರಲ್ಲ, ಅವರ ಕಳ್ಳನೋಟ ಹೊಡೆದವರಲ್ಲ, ಅವರು ಯಾವುದೇ ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋದವರಲ್ಲ, ಅವರು ರಸ್ತೆಗಳನ್ನು ತಡೆದವರಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಅತ್ಯಂತ ಮಾದರಿಯೋಗ್ಯವಾದಂತಹ ಸ್ವಭಾವ ಗುಣಗಳನ್ನು ಹೊಂದಿರುವ ಸುಮಾರು 1 ಲಕ್ಷದಷ್ಟು ಕಾರ್ಯಕರ್ತರು ಕರ್ನಾಟಕದ ಉದ್ದಗಲಗಳಲ್ಲಿ ಸುನ್ನತ್ ಜಮಾಅತಿನ
SSFಗಾಗಿ ದುಡಿಯುವಂತಹ ಕಾರ್ಯಕರ್ತರಿದ್ದಾರೆ. ಆದ್ದರಿಂದ ಇವತ್ತು ನಮ್ಗೆ ಗೊತ್ತಿದೆ, ಈ ಒಂದು ಕಾರ್ಯಕ್ರಮ ನಡೆಯಬೇಕಾದರೆ ನಮ್ಮ ಕೆಲವು ಸಹೋದರರು ಇದರ ಪರ್ಮಿಷನ್ಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ, ಇದರ ಅನುಮತಿಗಾಗಿ ತುಂಬಾ ಅವರು ಬೆವರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವವರು SSF ಮತ್ತು SYS ಎನ್ನುವ ಸಂಘಟನೆ ಎಂಬುದನ್ನು ಅರಿತಾಗ ಯಾವುದೇ ರೀತಿಯಲ್ಲಿ ಹಿಂಜರಿಕೆ ಇಲ್ಲದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಈ ಸಂಘಟನೆಗೆ ಪರ್ಮಿಷನ್ ಕೊಟ್ಟಿದೆ. ಆ ಮೂಲಕ ನಮ್ಮ ಸಂಘಟನೆಗೆ ಎಲ್ಲ ರೀತಿಯ ಬೆಂಬಲಗಳನ್ನು ಕೂಡ ಈ ನಾಡಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇದನ್ನು ಅರ್ಥ ಮಾಡಿಕೊಂಡವರು ಕೊಡುತ್ತಾ ಬಂದಿದ್ದಾರೆ. ಆ ಮೂಲಕ ನನ್ನ ಪ್ರೀತಿಯ ಕಾರ್ಯಕರ್ತರು ಇನ್ನೂ ಕೂಡ ಈ ಬೃಹತ್ತಾದ ಸಂಘಟನೆ ಅನೇಕ ವರ್ಷಗಳ ಕಾಲ, ಅಂಥ ದಿನಗಳ ಕಾಲ ಈ ಸಂಘಟನೆಯಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಗೊಂದಲಗಳಿಗೆ, ಯಾವುದೇ ಗುಂಪುಗಾರಿಕೆಗೆ ನಾವು ಅವಕಾಶವನ್ನು ಕೊಡುವುದಿಲ್ಲ. ಈ ಸಂಘಟನೆಯ ಈ ಕಾರ್ಯಕ್ರಮ ಯಾರ ವಿರುದ್ಧವೂ ಅಲ್ಲ, ಯಾರದೇ ವಿರುದ್ಧ ಯಾವುದೇ ಕಾರ್ಯಕ್ರಮವನ್ನು ಮಾಡುವಂತಹ ಜಾಯಮಾನ SSFಗೆ ಖಂಡಿತವಾಗಿಯೂ ಇಲ್ಲ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮ ಯುವ ಜನತೆಯನ್ನು ಮತ್ತು ವಿದ್ಯಾರ್ಥಿ ಶಕ್ತಿಗಳನ್ನು ಅಹಲು ಸುನ್ನತ್ ವಲ್ ಜಮಾಅತಿನ ನೈಜವಾದ ಹಾದಿಯನ್ನು ಮುನ್ನಡೆಸಲಿಕ್ಕೆ ಬೇಕಾಗಿದೆ. ಅದೇ ಸಂದರ್ಭದಲ್ಲಿ ನಾವು ಗುಂಪುಗಾರಿಕೆಗಳನ್ನು ಮಾಡುವವರಾಗಿದ್ದರೆ ಕನ್ನಿಯತ್ತು ಉಸ್ತಾದರವರ ಮಗನನ್ನು ನಾವು ಈ ವೇದಿಕೆಗೆ ಕರೆ ಬರ್ತಾ ಇರಲಿಲ್ಲ. ಸಮಸ್ತ ಕೇರಳ ಜಮಯಿಯತ್ ಉಲಮಾ ಎಂಬ ಬೃಹತ್ತಾದ ವಿದ್ವಾಂಸ ಸಂಘಟನೆಗೆ ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಅಧ್ಯಕ್ಷರಾಗಿ ನುಡಿಯುವಂತಹ ರೈಸುಲ್ ಮುಹಕ್ಕೀನ್ ಕನ್ನಿಯತ್ ಅಹಮದ್ ಮುಸ್ಲಿಯಾರ್ ಅವರ ಸುಪುತ್ರ ಕನ್ನಿಯತ್ ಕುಂಜುಮೋಹನ್ ಮುಸ್ಲಿಯಾರ್ ಇಲ್ಲಿಗೆ ಬಂದಿದ್ದಾರೆ. ಅವರಿಲ್ಲಿಗೆ ಬಂದಿರುವುದು ಯಾರನ್ನಾದರೂ ಬೈಲಿಕ್ಕಲ್ಲ, ಯಾರ ವಿರುದ್ಧ ಸೇಡು ತೀರಿಸಲಿಕ್ಕಲ್ಲ. ಅಹಲು ಸುನ್ನತ್ ವಲ್ ಜಮಾಅತಿನ ವಿಚಾರದಲ್ಲಿ ಯಾವುದೇ ಗ್ರೂಪಿಸಮ್ ಇಲ್ಲ, ಗುಂಪುಗಾರಿಕೆಗಳಿಲ್ಲ. ಸುನ್ನಿಗಳಾದ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ಈ ನಾಡಿಗೆ ನೀಡುವ ಸಲುವಾಗಿ ಮಾತ್ರ ಕನ್ನಿಯತ್ ಉಸ್ತಾದರವರ ಸುಪುತ್ರ ಇಲ್ಲಿಗೆ ಆಗಮಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಯಾರದೇ ಕುಟುಂಬದವರನ್ನು ತಂದು ಅವರ ವಿರುದ್ಧ ಮಾತನಾಡಿಸುವಂತಹ ಒಂದು ಕೆಲಸ SSF ಯಾವತ್ತೂ ಕೂಡ ಮಾಡುವುದಿಲ್ಲ ಎಂಬ ಮಾತನ್ನು ಕೂಡ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನೊಂದು ಸಂದೇಶವನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SSFನ ಕೆಲಸ ಏನು ಅಂತ ಈ ನಾಡಿನ ಯಾರಿಗಾದರೂ ಅಭಿಪ್ರಾಯ ವ್ಯತ್ಯಾಸವಿದ್ದರೆ, ಯಾರಿಗಾದರೂ ಸಂಶಯವಿದ್ದರೆ ಇಲ್ಲಿನ ಪತ್ರಕರ್ತರಿಗೆ, ಇಲ್ಲಿನ ಪೊಲೀಸರಿಗೆ, ಇಲ್ಲಿನ ನಿಷ್ಪಕ್ಷಮತಿಗಳಾದಂತಹ ಈ ನಾಡಿನ ಜನರಿಗೆ SSF ಎಂತ ಕೆಲಸ ಮಾಡ್ತಾ ಇದೆ, ಅವರ ಆದರ್ಶವೇನು ಎಂಬ ಡೌಟ್ ಇದ್ದರೆ, ಅವರಿಗೆ ಸಂಶಯಗಳಿದ್ದರೆ ನನ್ನ ಭಾಷಣದ ಮೂಲಕ ಆ ಸಂಶಯವನ್ನ ದೂರ ಮಾಡಲಿಕ್ಕೆ ನಾನು ಬಯಸುವುದಿಲ್ಲ. ಈ ಸಭೆಯ ಮೂಲಕ ಅದನ್ನು ದೂರ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟೊಂದು ಧಾರಾಕಾರವಾಗಿ ಸುರಿಯುವಂತಹ ಮಳೆಯಲ್ಲೂ ಕೂಡ ನಾಯಕರ ಅಪ್ಪಣೆಯನ್ನು ಪರಿಗಣಿಸಿ ಕದರದ ಕೂತಿರುವಂತಹ ಈ ಶಕ್ತಿ, ಇದು ಈ ನಾಡಿನ ಬೃಹತ್ತಾದ ಶಕ್ತಿಯಾಗಿದೆ. ಇದು ಮುಸ್ಲಿಂ ಸಮುದಾಯದ ಮಾತ್ರ ಶಕ್ತಿಯಲ್ಲ, ಇದು ಸುನ್ನಿ ಸಮುದಾಯದ ಮಾತ್ರ ಶಕ್ತಿಯಲ್ಲ, ಇದು ಅಖಂಡ ಭಾರತದ ಶಕ್ತಿ, ಇದು ಈ ರಾಷ್ಟ್ರದ ಶಕ್ತಿ, ಇದು ಈ ರಾಷ್ಟ್ರದ ಮಾನವತೆಯ ಶಕ್ತಿ. ಆದ್ದರಿಂದಲೇ ಉಲಮಾಗಳು ಏನು ಹೇಳ್ತಾರೆ, ಸಯ್ಯಿದುಗಳು ಏನು ಹೇಳ್ತಾರೆ, ಅದನ್ನು 100% ಪಾಲಿಸಿಕೊಂಡು ಮುಂದಕ್ಕೆ ಬರುವಂತಹ ಶಿಸ್ತುಬದ್ಧವಾದ, ಅಚ್ಚುಕಟ್ಟಿನ, ಮಾದರಿ ಯೋಗ್ಯವಾದಂತಹ ಈ ಯುವ ಮತ್ತು ವಿದ್ಯಾರ್ಥಿ ಶಕ್ತಿಯ ಸಂದೇಶವನ್ನು ಅರ್ಥ ಮಾಡಿಕೊಂಡು ನನ್ನ ಪ್ರೀತಿಯ ಸಹೋದರರು, ಇನ್ನಾದರೂ ಈ ಶಕ್ತಿಯ ವಿರುದ್ಧ ಯಾರಿಗಾದರೂ ಅಪನಂಬಿಕೆಗಳಿದ್ದರೆ, ಯಾರಿಗಾದರೂ ಸಂಶಯಗಳಿದ್ದರೆ ಈ ಸಭೆಯನ್ನು ನೋಡಿಕೊಂಡು ನಿಮ್ಮ ಅಪನಂಬಿಕೆಗಳನ್ನು ಮತ್ತು ಸಂಶಯಗಳನ್ನು ದೂರ ಮಾಡಿ ಈ ಶಕ್ತಿಯನ್ನು ನೀವು ಒಪ್ಪಬೇಕು, ಅಂಗೀಕಾರ ಮಾಡಬೇಕು. ಇದು ನಮ್ಮ ವಿನಂತಿಯಲ್ಲ, ಇದು ನಮ್ಮ ಅಪೇಕ್ಷೆಯಲ್ಲ, ಇದು ಈ ಸಭೆ ನೀಡುವಂತಹ ಬೃಹತ್ತಾದ ಸಂದೇಶವಾಗಿದೆ. ಈ ಸಂದೇಶವನ್ನು ಕಡೆಗಣಿಸಲು ಯಾವ ಶಕ್ತಿಗಳಿಂದಲೂ ಸಾಧ್ಯವಲ್ಲ ಅಂತ ಈ ಸಂದರ್ಭದಲ್ಲಿ